ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾನು ಸೂಪರಾಗಿ ರೆಡಿಯಾಗಿದ್ದೀನಿ ಆ್ಯಂಡ್ ವಿ ಆರ್ ಇನ್ ಚಿಕ್ಕಮಂಗ್ಳೂರ್. ಸೊ ಚಿಕ್ಕಮಂಗ್ಳೂರು ನನ್ನ ಊರು ಆ್ಯಂಡ್ ಎಸ್, ಇಲ್ಲಿ ತುಂಬ ಪ್ಲೇಸಸ್ ಇದೆ ನೋಡೋಕ್ಕೆ. ಬಟ್ ಸಮ್ಟೈಮ್ಸ್ ವಿ ಇಗ್ನೋರ್ ಅವರ್ ಓನ್ ಪ್ಲೇಸಸ್. ಯಾಕಂದರೆ ಚಿಕ್ಕದ್ರಿಂದ ನೋಡ್ತಾ ಇರ್ತೀವಿ, ಹಾಗಾಗಿ ಅಯ್ಯೋ ಅದು ನೋಡಿದ್ದೀನಲ್ಲ ಅಂತ. ಬಟ್ ಮಕ್ಕಳು ಬಂದಮೇಲೆ, ಮಕ್ಕಳು ಚಿಕ್ಕವರಿದ್ದಾಗ ಹೋಗಿರ್ತೀವಿ, ಅವ್ರಿಗೆ ನೆನಪೇ ಇರಲ್ಲ. ಸೊ ಹಾಗಾಗಿ ಈ ಸತಿ ಅವ್ರನ್ನ ದೊಡ್ಡವರಾದಮೇಲೆ ವೆನ್ ದೇ ಕ್ಯಾನ್ ಕೀಪ್ ಇಟ್ ಇನ್ ಮೆಮೊರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾವಿವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿರುವ ಪ್ಲೇಸ್ ಹೆಸರು ಹಿರೇಕೊಳಲೆ ಅಂತ ಹೇಳಿ. ದಿಸ್ ಈಸ್ ಸಮ್ ವಾಟ್ ವೆರಿ ಫೇಮಸ್ ಇನ್ ಲೋಕಲ್ಸ್ ಆ್ಯಂಡ್ ಗೊತ್ತಿರೋರಿಗೆ ಇಟ್ಸ್ ಲೈಕ್ ಎ ಹಿಡನ್ ಜೆಮ್ ಆಫ್ ಚಿಕ್ಕಮಂಗ್ಳೂರು ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ರೀಚ್ ಆಗೋಕ್ಕೆ ಚಿಕ್ಕಮಂಗ್ಳೂರಿಂದ 10 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅದರಿಂದ ಇದು ಅಷ್ಟೊಂದು ಯಾರಿಗೂ ಗೊತ್ತಾಗೋದಿಲ್ಲ. ಯಾರು ಲೋಕಲ್ಸ್ ಇದ್ದಾರೆ, ಯಾರು ಲೋಕಲ್ಸ್ ಜೊತೆ ಬಂದಿರ್ತಾರೆ ಅವ್ರಿಗೆ ಇದು ಜಾಸ್ತಿ ಗೊತ್ತಿರುತ್ತೆ. ಬಟ್ ಈಗ ಇನ್ಸ್ಟಾಗ್ರಾಮ್ ಅದು ಇದು ಬಂದಮೇಲೆ ಸ್ವಲ್ಪ ಫೇಮಸ್ ಆಗಿ ಈಗ ಎಲ್ಲರೂ ಇದು ಟೂರಿಸ್ಟ್ ಸ್ಪಾಟ್ ಥರ ಬಂದು ವಿಸಿಟ್ ಮಾಡ್ತಾರೆ. ಸೊ ನಾವು ಚಿಕ್ಕವರಿದ್ದಾಗೆಲ್ಲ ಇದು ಯಾರಿಗೂ ಗೊತ್ತೇ ಇರಲಿಲ್ಲ. ಇಟ್ಸ್ ಲೈಕ್ ಹಿಡನ್ ಪ್ಲೇಸಸ್. ಓನ್ಲಿ ಲೋಕಲೈಟ್ಸ್ ಮಾತ್ರ ಇಲ್ಲಿಗೆ ಆ್ಯಸ್ ಎ ಪಿಕ್ನಿಕ್ ಬರ್ತಾಯಿದ್ವಿ. ಸೊ ನಾವು ಚಿಕ್ಕವರಿದ್ದಾಗ ಬರುವಾಗ ಸ್ಕೂಟರ್ ಅಥವಾ ಡ್ಯಾಡಿ ಬೈಕಲ್ಲಿ ಬರ್ತಾಯಿದ್ವಿ. ಆ್ಯಂಡ್ ಇಟ್ ಯೂಸ್ ಟು ಬಿ ವೆರಿ ನೈಸ್. ಒಂಥರ ನಮಗೆ ದೂರ ಅಂತ ಹೇಳಿ, ಅಪಾರ್ಟ್ ಫ್ರಮ್ ರತ್ನಗಿರಿ ಬೋರೆ ಬರಬೇಕು ಅಂದರೆ ಈ ಜಾಗಕ್ಕೆ ಕರ್ಕೊಂಬರೋರು. ಯಾಕಂದರೆ ಇಟ್ ಈಸ್ ಈಸಿ ಟು ಕಮ್ ಆ್ಯಂಡ್ ನೇಚರ್ ಏನಿದೆ ಸುತ್ತಮುತ್ತ, ಇಟ್ ಗಿವ್ಸ್ ಎ ವೈಬ್. ನೀವು ನೋಡ್ತಿರ್ಬೋದು, ಫುಲ್ ಗ್ರೀನರಿ. ಅದರಲ್ಲೂ ಮಳೆಗಾಲದಲ್ಲಿ ಬಂದುಬಿಟ್ರಂತೂ ಇದು ಸೂಪರ್ ಆಗಿರುತ್ತೆ. ವಿಂಟರ್ಸಲ್ಲೂ ಅಷ್ಟೇ. ಸಮ್ಮರ್ಸಲ್ಲಿ ಇಟ್ ಗಿವ್ಸ್ ಯು ಕೂಲಿಂಗ್ ಎಫೆಕ್ಟ್ ಇಫ್ ಯು ಕಮ್ ಇನ್ ದ ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ಈವ್ನಿಂಗ್ಸ್. ಸೊ ನಾವೀಗ ಬಂದಿದ್ದೀವಿ, ಇದೇ ಎಂಟ್ರಿ. ಸೊ ಹೊಸ್ದಾಗಿ ಏನೇನೋ ಮಾಡ್ತಾ ಇದ್ದಾರೆ. ಇದೆಲ್ಲ ಇರಲಿಲ್ಲ ಮೊದಲು, ಇಟ್ ವಾಸ್ ಓಪನ್ ಫಾರ್ ಪಬ್ಲಿಕ್. ಸೊ ಈಗ ಏನೋ ಬ್ರಿಡ್ಜ್ ಥರ ಈ ಗೇಟ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಮುಂದೆ ಇದಕ್ಕೆ ಎಂಟ್ರಿ ಫೀಸಸ್ ಹಾಕ್ಬೋದು ಗೌರ್ಮೆಂಟಿಂದ. ಸೊ ಇದನ್ನು ಕನ್ಸ್ಟ್ರಕ್ಷನ್ ಲೆವೆಲಲ್ಲೇ ಇರೋದ್ರಿಂದ ಅದನ್ನು ಸ್ಟಾರ್ಟ್ ಆಗಿಲ್ಲ ಕೆಫೆ ಎಲ್ಲ. ಸೊ ಒನ್ಸ್ ಇಟ್ ಸ್ಟಾರ್ಟ್ಸ್ ಆಬ್ವಿಯಸ್ಲಿ ತುಂಬ ಜನ ಟೂರಿಸ್ಟ್ಗಳು ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಆ ಪಾಯಿಂಟಿಂದ ಎಂಟ್ರಿ. ಸೊ ಅಲ್ಲಿಂದ ಇಲ್ಲಿ ನಡ್ಕೊತ ಹೋಗೋದು. ಇದು ಇಟ್ಸ್ ಎ ಮ್ಯಾನ್ ಮೇಡ್ ಲೇಕ್ ಅಂತಲೇ ಹೇಳ್ಬೋದು. ಸೊ ಮ್ಯಾನ್ ಮೇಡ್ ರಿಸರ್ವರ್ ಅಂತ ಹೇಳ್ಬೋದು. ರಿಸರ್ವರ್ ಯಾಕಂದರೆ ಲೇಕ್ ಆದರೆ ಚಿಕ್ಕದಾಗಿರುತ್ತೆ, ಇದು ತುಂಬ ದೊಡ್ಡದಾಗಿದೆ. ಆ್ಯಂಡ್ ಆ್ಯಕ್ಚುಲಾಗಿ ಹಿಸ್ಟಾರಿಕಲ್ ಆಗಿ ನೀವು ಒಂದು ಸ್ವಲ್ಪ ಇದನ್ನು ಡಿಗ್ ಮಾಡ್ತಾ ಹೋದರೆ, ಈ ಒಂದು ಏನು ರಿಸರ್ವರ್ ಇದೆ ಇದನ್ನು 12th ಸೆಂಚುರಿ ಅಲ್ಲಿ ಕಟ್ಟಿರೋದು. ಅಂದರೆ ಹೊಯ್ಸಳ ಕಿಂಗ್ ಅಥವಾ ನಮ್ಮ ಹೊಯ್ಸಳ ರಾಜರು ಯಾರಿದ್ರು, ಬೈ ದ ಟೈಮ್ ವಿಷ್ಣುವರ್ಧನ ಅವರಿದ್ದಾಗ ಇದನ್ನು ಕಟ್ಟಿದ್ದು. ಮೇನ್ ಪರ್ಪಸ್ ವಾಸ್ ಟು ಸ್ಟೋರ್ ವಾಟರ್. ಯಾಕೆ ಅಂದರೆ ತುಂಬ ನೀರು ಅವಾಗೆಲ್ಲ ತುಂಬ ಬೇಸಾಯ ಅದೇ ಇದ್ದಿದ್ದರಿಂದ ಸಮ್ಮರ್ಸಲ್ಲೆಲ್ಲ ನೀರು ಫುಲ್ಲು ಹೋಗ್ಬಿಡೋದು. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬಂದ್ರೂ ಅದನ್ನು ಸ್ಟೋರ್ ಮಾಡ್ತಿರಲಿಲ್ಲ, ಅದರಿಂದ ನೀರೆಲ್ಲ ಖಾಲಿ ಆಗಿಬಿಡೋದು. ಸೊ ಅದಕ್ಕೆ ಈ ಪ್ಲ್ಯಾನ್ ಮಾಡಿ ಇಲ್ಲಿ ಒಂದು ದೊಡ್ಡ ಕೊಳಾಯಿ ಮಾಡಿ, ಸೊ ಇಲ್ಲೇ ಆ್ಯಕ್ಚುಲಾಗಿ ನೀರನ್ನ ಸ್ಟೋರ್ ಮಾಡೋರು. ಸೊ ಮಳೆ ಬಂದಾಗ ಅದೇ ಸ್ಟೋರ್ ಆಗುತ್ತೆ. ಏನು ಅವರೇನು ಮಾಡೋಕ್ಕೆ ಏನೂ ಇದಿಲ್ಲ. ಇದು ತುಂಬ ಡೀಪಾಗಿದೆ, ನೋಡೋಕ್ಕೆ ಅನಿಸಲ್ಲ. ಆದರೆ ತುಂಬಾ ಒಂದು ಚಿಕ್ಕಮಂಗ್ಳೂರು ಮತ್ತು ಸುತ್ತಮುತ್ತ ಊರಿಗೆ ನೀರನ್ನ ಸಪ್ಲೈ ಮಾಡೋ ಅಷ್ಟು ಕೆಪಾಸಿಟಿ ಇದಿದೆ. ಸೊ ನಾವು ಬಂದಿರೋದು ಸಮ್ಮರಲ್ಲಿ. ಸೊ ಸಮ್ಮರಲ್ಲಿ ಇಷ್ಟು ನೀರಿದೆ ನೋಡಿ, ಇಷ್ಟು ನೀರಿದೆ. ಸೊ ಇಲ್ಲಿಂದ ಆ್ಯಕ್ಚುಲಿ ನಡ್ಕೊಂಡು ಹೋಗೋದು. ನಾವೇ ಚಿಕ್ಕವರಿದ್ದಾಗ ಬರುವಾಗ ಇದೆಲ್ಲ ಕಲ್ಲು ಮಣ್ಣಿನ ರೋಡು. ಸೊ ಸೈಕಲೆಲ್ಲ ಪಡ್ಕ 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 ಅಂತ ಇದಾಗೋದು. ಬಟ್ ಈಗ ಇಟ್ ಹ್ಯಾಸ್ ಟಾರ್ ಔಟ್ ಮಾಡಿದ್ದಾರೆ. ಸೊ ನೋಡಿ ಅಲ್ಲಿ ಐ ಡೋಂಟ್ ನೋ, ಮೇ ಬಿ ರಾಕೆಟ್ ಇರ್ಬೋದು ಅಥವಾ ಜೆಟ್ ಇರ್ಬೋದು, ಬಟ್ ಲುಕ್ಸ್ ರಿಯಲಿ ನೈಸ್ ಇನ್ ದ ಸ್ಕೈ. ಸೊ ಇದು ಆ್ಯಕ್ಚುಲಿ ಮೇನ್ ಪರ್ಪಸ್ಸು ಇರಿಗೇಷನ್ಗೆ ಮತ್ತು ಲೋಕಲ್ ಲೈಟ್ಸ್ಗೆ ನೀರು ಸರಬರಾಜು ಮಾಡೋಕ್ಕೆ. ಸೊ ಸಮ್ಮರಲ್ಲಿ ತುಂಬಾ ಡ್ರೈ ಆದಾಗ ಆಗಬಾರ್ದು ಅಂತ ಹೇಳಿ, ಕಲ್ಟಿವೇಷನ್ಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಇದನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಬಟ್ ಇದು ಎಷ್ಟು ಒಳ್ಳೆ ಜಾಗದಲ್ಲಿದೆ ಅಂದರೆ ನಿಮಗೆ
ಅಷ್ಟು ಚೆನ್ನಾಗಿ ವ್ಯೂ ಸಿಗುತ್ತೆ ಇಲ್ಲಿ. ಅರ್ಲಿ ಮಾರ್ನಿಂಗ್ ಸನ್ರೈಸಲ್ಲಿ ಬಂದ್ರೂ ಅಷ್ಟೇ ನಿಮಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ, ಅಥವಾ ಲೇಟ್ ಈವ್ನಿಂಗ್ಸ್ ಕೂಲ್ ಆದಮೇಲೆ ಬಂದ್ರೂ ಅಷ್ಟೇ ತುಂಬ ಚೆನ್ನಾಗಿ ಸನ್ಸೆಟ್ ಇರುತ್ತೆ. ಮಧ್ಯದಲ್ಲಿನೂ ಚೆನ್ನಾಗಿರುತ್ತೆ. ಇಫ್ ಯು ಡೋಂಟ್ ಹ್ಯಾವ್ ಟೈಮ್, ಅಯ್ಯೋ ಆವಾಗ ನೋಡ್ಲಿಕ್ಕಾಗ್ತಿಲ್ಲ ಅಂದರೆ ಮಧ್ಯಾಹ್ನನೇ ಬನ್ನಿ. ಬಟ್ ಏನಂದರೆ ಸಖತ್ ಸುಡ ಬಿಸಿಲಿರುತ್ತೆ, ಓಪನ್ ಏರಿಯಾ ಇರೋದ್ರಿಂದ ಸ್ವಲ್ಪ ಶೆಕೆ ಅಥವಾ ಎಲ್ಲೂ ನಿಮಗೆ ಶೇಡ್ ಅಂತ ಸಿಕ್ಕೋದಿಲ್ಲ ಅಂಟಿಲ್ ಯು ರೀಚ್ ದ ಲಾಸ್ಟ್ ಪಾಯಿಂಟ್. ಸೊ ನಾವೀಗ ಸ್ಟಾರ್ಟ್ ಮಾಡಿರೋದು ಸ್ಟಾರ್ಟ್ ಪಾಯಿಂಟಿಂದ ಎಂಡ್ ಪಾಯಿಂಟ್ ತನಕ ಹೋಗೋ ತನಕ. ಸೊ ಹಿಂಗೆ ನಡ್ಕೊಂಡು ನಾವೆಲ್ಲ ಚಿಕ್ಕವರಿದ್ದಾಗ ತುಂಬ ಜನ ಲೋಕಲೈಟ್ಸ್ ಇಲ್ಲೆಲ್ಲ ಬರ್ತಾ ಇದ್ವಿ. ಸೊ ದಿಸ್ ಇಸ್ ಒನ್ ಪಾಯಿಂಟ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆ ಅಂದರೆ ನಾವು ಚಿಕ್ಕವರಿದ್ದಾಗ ಇದು ಆ್ಯಕ್ಚುಲಿಗೆ ಈಗ ಬ್ರಿಡ್ಜ್ ಮಾಡಿದ್ದಾರೆ, ಬಟ್ ಈಗಲೂ ಇದು ರಿಸ್ಟೋರೇಷನ್ ಇದರಲ್ಲೇ ಮೋಡಲ್ಲೇ ಇದೆ. ಈಗ ನೋಡಿ ಗೋಡೆನೂ ಕಟ್ಬಿಟ್ಟಿದ್ದಾರೆ, ಯಾಕೆಂದರೆ ಬ್ರಿಡ್ಜ್ ತುಂಬ ವೀಕ್ ಇದೆ ಇದು. ಸೊ ನಾವು ಚಿಕ್ಕವರಿದ್ದಾಗ ಆ್ಯಕ್ಚುಲಿ ಇದು ವುಡನ್ ಬ್ರಿಡ್ಜ್ ಆಗಿರ್ತಿತ್ತು. ಸೊ ಆ ಪಾಯಿಂಟ್ ಏನು ಲಾಸ್ಟಲ್ಲಿ ಕಾಣಿಸ್ತಾ ಇದೆ ಗೋಪುರ ಹತ್ರ, ಗಜಿಬೋ ಒಳಗಡೆ ಆ್ಯಕ್ಚುಲಿ ಒಂದು ಅವರ ವಾಟರ್ನ ಕಂಟ್ರೋಲ್ ಮಾಡೋಕ್ಕೆ ಅಥವಾ ಬಿಡೋಕ್ಕೆ ಈ ಥರದ್ದು ಒಂದು ಎಕ್ವಿಪ್ಮೆಂಟ್ ಇದೆ ಅಲ್ಲಿ. ಸೊ ಅಲ್ಲಿ ಇದ್ದಿದೆ ಅಷ್ಟು, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತ ಅದನ್ನು ಮಾಡಿದ್ದಾರೆ. ಬಟ್ ಅಲ್ಲಿ ತನಕ ಹೋಗಿ ನಾವು ಆ್ಯಕ್ಚುಲಾಗಿ ನಿಂತ್ಕೊಂಡು ಸುತ್ತ ನೋಡಿ ಫೋಟೋಸ್ ಎಲ್ಲ ತೆಗೆಸ್ಕೊಳಕ್ಕೆ ತುಂಬ ಒಳ್ಳೆ ಜಾಗ ಇತ್ತು. ಬಟ್ ನಾವು ಚಿಕ್ಕವರಿದ್ದಾಗಿಂದನೂ ಅಷ್ಟೇ ಅದು ಬ್ರಿಡ್ಜ್ ವುಡ್ಡನ್ನಲ್ಲಿ ಮಾಡಿದ್ರು. ಆವಾಗಲೂ ಮಧ್ಯ ವುಡ್ಡೆಲ್ಲ ಮುರಿದೋಗಿತ್ತು. ನಾನಂತೂ ತುಂಬ ಚಿಕ್ಕವಳಿದ್ದೆ, ಅವಾಗ ಏನಾದರೂ ಜಂಪ್ ಹಾಕುವಾಗ ಅದರೊಳಗೆ ಬಿದ್ದೋಗ್ಬಿಡ್ತೀನಿ ಅಂತ ನಂಗೆ ಸಖತ್ ಭಯ ಆಗ್ತಿತ್ತು. ಬಟ್ ಪೇರೆಂಟ್ಸ್ ಗೈಡೆನ್ಸ್ ಕೈಯೆಲ್ಲ ಹಿಡ್ಕೊತಿದ್ದರಿಂದ ಅಷ್ಟೊಂದು ಇದಾಗ್ತಿರ್ಲಿಲ್ಲ. ಬಟ್ ಇಟ್ ವಾಸ್ ಡೇಂಜರಸ್. ಸೊ ಲೋಕಲೈಟ್ಸಿಗೆ ಗೊತ್ತಿದ್ದರಿಂದ ಯಾವುದು ಮೆಟ್ಲು ಇದೆ ಅಂತ ವಿ ಯೂಸ್ ಟು ಗೋ. ಬಟ್ ಅದು ಬಿಟ್ಟು ನನಗಂತೂ ನಾನು ಬೀಳ್ತೀನಿ, ಯಾಕಂದರೆ ಅದು ಒಂದು ಇದ್ರೊಳಗಡೆ ನಾನು ಕ್ಲೀನಾಗಿ ಫಿಟ್ ಆಗ್ತಾ ಇದೆ, ಆ ಥರ ಅನಿಸ್ತಾ ಇತ್ತು. ಸೊ ಇದು ಎಂಡ್ ಪಾಯಿಂಟ್ ಆ್ಯಕ್ಚುಲಿ. ಸೊ ಈ ಎಂಡ್ ಪಾಯಿಂಟಲ್ಲಿ ಇಲ್ಲಿ ನೀವು ನೋಡ್ಬೋದು ಸಿಮೆಂಟಿಂದು ಒಂದು ಇದು ಮಾಡಿದ್ದಾರೆ. ಸೊ ಇದೇನಕ್ಕಪ್ಪ ಅಂದರೆ ಇದು ಲೇಕ್ ಮಳೆಗಾಲದಲ್ಲಿ ಫುಲ್ ತುಂಬಿಡುತ್ತೆ. ಫುಲ್ ತುಂಬಿ ಅದೆಷ್ಟು ನೀರು ಇದಾಗತ್ತೆ ಅಂದರೆ ಆ ಬ್ರಿಡ್ಜ್ ಅಂತ ತೋರಿಸೆ, ಅದು ಆಮೇಲೆ ನಾನು ಪಿಕ್ಚರ್ ತೋರಿಸ್ತೀನಿ ನಿಮಗೆ, ಅದೂ ಸಹ ಮುಳುಗೋಗುತ್ತೆ, ಅಷ್ಟು ನೀರು ಅಲ್ಲಿ ಬರುತ್ತೆ. ಇದೆಲ್ಲ ಈಗ ಸಮ್ಮರಲ್ಲಿ ಆಗಿರೋದಕ್ಕೆ ನೀವೆಲ್ಲ ಬರೋಕ್ಕೆ ನೋಡೋಕ್ಕೆ ಎಲ್ಲ ಸಿಗತ್ತೆ. ಸೊ ಸಮ್ಮರ್ ಇಸ್ ದ ಬೆಸ್ಟ್ ಪ್ಲೇಸ್, ಐ ಮೀನ್ ಟೈಮ್ ಇಫ್ ಯು ವಾಂಟ್ ಟು ಡಿಗ್ ಡೀಪ್. ಅಂದರೆ ಇಲ್ಲಿ ಮೆಟ್ಲುಗಳೆಲ್ಲ ಎಷ್ಟೋ ಅರ್ಧ ಮುಚ್ಚೆ ಹೋಗುತ್ತೆ, ಅಷ್ಟು ಫುಲ್ ಆಗುತ್ತೆ ಇದು. ಇಲ್ಲೆಲ್ಲ ಹೋಗೋಕ್ಕೆ ಆಗಲ್ಲ ಮಳೆಗಾಲದಲ್ಲಿ. ಈಗ ಸಮ್ಮರ್ ಇರೋದ್ರಿಂದ ನೋಡಿ ಇಷ್ಟು ನೀರಿದೆ. ಸೊ ಇದೆಲ್ಲ ಕಾಣಿಸ್ತಾ ಇದೆ, ಇದೆಲ್ಲ ಮುಚ್ಚೆ ಹೋಗಿರುತ್ತೆ, ಫುಲ್ ಕಲ್ಲು ಮಣ್ಣು ಅದೇ ಇರೋದಿಲ್ಲ. ಸೊ ಇಟ್ಸ್ ಸೇಫ್ ಇನ್ ಸಮ್ಮರ್. ಸೊ ನೀವೇನಾದರೂ ಒಳ್ಳೆ ಪಿಕ್ಚರ್ಸ್ ತೆಕ್ಕೋಬೇಕು ಈ ಥರ ಎಲ್ಲ ಅಂತ ಇದ್ದರೆ ಈ ಟೈಮಲ್ಲಿ ಬಂದರೆ ಈ ಥರ ಎಲ್ಲ ಕಾಣಿಸ್ತಾ ಇರುತ್ತೆ, ಯಾಕಂದರೆ ನೀರು ಕಮ್ಮಿ ಆಗಿರುತ್ತೆ. ಇಲ್ಲ ಆದರೆ ಇದು ಫುಲ್ ಇದೆಲ್ಲ ತುಂಬಿ ಎಷ್ಟು ಮೇಲೆ ಬಂದಿರುತ್ತೆ ನೀರು ಅಂದರೆ ಇಟ್ ಈಸ್ ವೆರಿ ಡೇಂಜರಸ್ ಅಂತಲೇ ಅನಿಸುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಇದು ತುಂಬ ಒಂದು ಪಾಯಿಂಟಿಗೆ ತುಂಬಿದ ಮೇಲೆ ಆ ಸೈಡಲ್ಲಿ ಸ್ಲ್ಯಾಬ್ ಏನು ತೋರಿಸಿದೆ ಅಲ್ಲಿಂದ ನೀರು ಹರಿದು ಬೇರೆ ಕಡೆ ಹೋಗುತ್ತೆ. ಸೊ ಎಲ್ಲರಿಗೂ ನೀರು ಬರೋಂಗೆ ಅದು ಸಿಗತ್ತೆ. ಸೊ ಆ ಪಾಯಿಂಟಿಂದ ಅದು ಒಂಥರ ಚಿಕ್ಕ ಬ್ರಿಡ್ಜ್ ಡ್ಯಾಮ್ ಥರ ಇದು. ಸೊ ಅಲ್ಲಿಂದ ಆ್ಯಕ್ಚುಲಿ ನೀರು ಬೇರೆ ಪ್ಲೇಸಸ್ಗೆ ಅಥವಾ ಎಲ್ಲಿ ಕಲ್ಟಿವೇಶನ್ ಮಾಡ್ತಾರೆ ಅಲ್ಲಿಗೆಲ್ಲ ಹೋಗುತ್ತೆ. ಸೊ ನಾವು ಈ ಅಡ್ವೆಂಚರ್ ಎಲ್ಲ ಮಾಡಿದ್ದು ಏನಕ್ಕೆ ಅಂದರೆ ನೀರು ತುಂಬ ಕಮ್ಮಿ ಇತ್ತು, ಸೇಫ್ ಇತ್ತು. ಸೊ ಬಿದ್ರೂ ನೀರೊಳಗಡೆ ಅಷ್ಟೊಂದು ಡೀಪ್ ಇಲ್ಲ, ಆ ಕಡೆ ಎಲ್ಲ ಇದೆ ಬಟ್ ಈ ಕಡೆ ಇಲ್ಲ. ಸೊ ಸೇಫಾಗಿ ತುಂಬಾ ಕಾಷಿಯಸ್ ಇಂದ ಇದನ್ನು ಹತ್ತಿ ಈ ಥರ ಎಲ್ಲ ಫೋಟೋಸ್ ನೀವು ಸಮ್ಮರಲ್ಲಿ ಮಾತ್ರ ತೆಕ್ಕೊಳಕ್ಕಾಗೋದು. ಸೊ ಈ ಥರ ಎಲ್ಲ ಸ್ವಲ್ಪ ಕೋತಿವಿದ್ಯೆ ಮಾಡಿ ಸೇಫಾಗೂ ಇರಬೇಕು, ಮಕ್ಳಿಗೆ ಸ್ವಲ್ಪ ಅಡ್ವೆಂಚರಸ್ ಆಗಿರಬೇಕು ಅಂತ ಅಂದರೆ, ಯಾಕಂದರೆ ಬೆಂಗಳೂರು ಮಕ್ಕಳಿಗೆ ಈ ಥರದ್ದೆಲ್ಲ ಸಿಕ್ಕದೇ ಇಲ್ಲ ನೋಡೋಕ್ಕೆ. ಸೊ ಆದಷ್ಟು ಅವರಿಗೆ ಸೇಫಾಗಿ ತುಂಬ ಡೀಪ್ಗೆಲ್ಲ ಹತ್ರ ಎಲ್ಲ ಹೋಗ್ದಲೆ ಸೇಫಾಗಿ ಇದನ್ನು ಮಾಡ್ಬೋದು. ಆ್ಯಕ್ಟಿವಿಟೀಸ್ ಎಲ್ಲ ನೋಡಿ, ಸೈಕಲಲ್ಲೂ ಬರ್ಬೋದು, ಯಾರೋ ಬಂದಿದ್ದಾರೆ ಸೈಕಲಲ್ಲಿ. ಸೊ ಇಟ್ ಈಸ್ ಅ ವೆರಿ ನೈಸ್ ಪ್ಲೇಸ್ ಟು ಸೈಕ್ಲಿಂಗ್ ಆಲ್ಸೋ. ಅಂದರೆ ಚಿಕ್ಕಮಗಳೂರಿಂದ ಸೈಕಲ್ ತೊಗೊಂಡು ನೀವು ಇಲ್ಲಿಗೆಲ್ಲ ಬರ್ಬೋದು. ನಾವು ಚಿಕ್ಕವರಿದ್ದಾಗ ತುಂಬ ಜನ ಲವರ್ಸ್ ಎಲ್ಲ ಇಲ್ಲಿ ಲವರ್ ಸ್ಪಾಟ್ ಅಂತಲೇ ಹೇಳೋರು. ಸೊ ಎಲ್ಲ ಬರೋರು ಇಲ್ಲಿಗೆ. ಸೊ ನಾನು ಹೋಗ್ತಾ ಇದ್ದೀನಿ ಈಗ. ಫಸ್ಟ್ ಬೇಡ ಅಂತ ಸುಮ್ಮನಿದ್ದೆ, ಬಟ್ ದೆನ್ ಐ ಥಾಟ್ ನಮ್ಮೂರೇ, ನಾವೇ ಟ್ರೈ ಮಾಡಿಲ್ಲ ಅಂದರೆ ಹೇಗೆ ಅಂತ ಹೇಳಿ ಈಗ ನಾನು ಹೋಗ್ತಾ ಇದ್ದೀನಿ. ಆ್ಯಂಡ್ ಯು ಕ್ಯಾನ್ ಸಿ
ಸೊ ಇಲ್ಲಿಂದ ನಿಮಗೆ ಆ್ಯಕ್ಚುಲಾಗಿ ಮುಳ್ಳಯ್ಯನಗಿರಿ ಫುಲ್ ರೇಂಜ್ ಏನಿದೆ ಕಾಣಿಸುತ್ತೆ. ಸೊ ಆ್ಯಕ್ಚುಲಾಗಿ DSLR ಕ್ಯಾಮ್ರಾ ತೊಗೊಂಬಂದು ತುಂಬ ಫೋಟೋಶೂಟ್ಸ್ ಎಲ್ಲ ಮಾಡ್ತಾರೆ ಇಲ್ಲಿ. ಈವನ್ ಮೂವೀಸಲ್ಲೂ ತುಂಬ ಮೂವೀಸಲ್ಲಿ ಇದು ಹಿಂದಿನ ಕಾಲದಲ್ಲಿ ತುಂಬ ಫೇಮಸ್ ಇತ್ತು. ಚಿಕ್ಕಮಂಗ್ಳೂರು ಆಲ್ಮೋಸ್ಟ್ ಎಲ್ಲ ಕಡೆನೂ ಎಲ್ಲ ಮೂವೀಸಲ್ಲೂ ಇರ್ತಿತ್ತು. ಬಟ್ ದಿಸ್ ವಾಸ್ ಲೈಕ್ ವೆರಿ ನೈಸ್ ರೊಮ್ಯಾಂಟಿಕ್ ಸೀನ್ಗೆಲ್ಲ ತುಂಬ ಕಡೆ ಯೂಸ್ ಮಾಡಿದ್ದಾರೆ. ಈಗೆಲ್ಲ ಏನಂದರೆ ಎಲ್ಲ ಫಾರಿನ್ಗೆ ಹೋಗೋದ್ರಿಂದ ಇದೆಲ್ಲ ಅಷ್ಟೊಂದು ತೋರಿಸೋದಿಲ್ಲ. ಬಟ್ ನೈಸ್ ಪ್ಲೇಸ್ ಟು ಎಕ್ಸ್ಪ್ಲೋರ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಕರ್ಕೊಂಬಂದು ಒಂದು ಅರ್ಧ ದಿನ ಅಥವಾ ಕಾಲು ದಿನ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ನೋಡಿ ಇದರೆಲ್ಲ ಅಡ್ವೆಂಚರೆಲ್ಲ ಮಾಡಿ ಫೋಟೋಸ್ ಎಲ್ಲ ತೆಕ್ಕೊಂಡು ಅವ್ರಿಗೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಲ್ಲಿ ನಿಮಗೆ ಸಮ್ಮರಲ್ಲಿ ಬಂದರೆ ಮಾತ್ರ ಸಾಧ್ಯ. ಯಾಕಂದರೆ ರೈನಿಲಂತೂ ನಿಮಗೆ ಈ ಕಡೆ ಇದ್ರೊಳಗಡೆ ಏನೋ ಸ್ಟೆಪ್ಸಿಂದ ಕೆಳಗೇನೆ ಇಳಿಯೋಕ್ಕೆ ಸಾಧ್ಯ ಇಲ್ಲ. ಸೊ ಸ್ವಲ್ಪ ಕಷ್ಟ ಅನಿಸಿದ್ರೂ ಈ ಥರ ಎಲ್ಲ ಮಾಡೋಕ್ಕೆ ಎಲ್ಲೂ ಚಾನ್ಸ್ ಸಿಕ್ಕೋದಿಲ್ಲ. ಸೊ ಹೀಗಾಗಿ ಮೈ ಕಿಡ್ಸ್ ವೇರ್ ವೆರಿ ಎಕ್ಸೈಟೆಡ್, ಎಸ್ಪೆಷಲಿ ಮೈ ಸನ್. ಯಾಕಂದರೆ ಅವನಿಗೆ ಇನ್ಸ್ಟಾಗ್ರಾಮ್ಗೆ ಇದಕ್ಕೆಲ್ಲ ಸಕ್ಕತ್ತಾಗಿರೋ ಫೋಟೋಸು ಸಿಗ್ತಾಯಿದೆ ಅಂತ ಖುಷಿ ಆಗಿಬಿಟ್ಟಿದೆ. ಇದೊಂಥರ ಐಲ್ಯಾಂಡ್ ಥರನೇ ಕಾಣಿಸ್ತದೆ ನೋಡಿ. ನನ್ನ ಹಸ್ಬೆಂಡೂ ಎಕ್ಸೈಟೆಡ್ ಆಗಿದ್ರು. ಹಿ ವಾಸ್ ಲೈಕ್ ಟ್ರೈಯಿಂಗ್ ಟು ಹಿಟ್ ಹಿಮ್ ಬೈ ರಾಕ್. ಅವ್ರಂಗೆ ಮಕ್ಕಳು ಥರ ಆಡೋಕ್ಕೆ ಶುರು ಮಾಡ್ತಾರೆ. ಸಮ್ ಟೈಮ್ ಇವನ್ ಈಸ್ ಇನ್ ಮೂಡ್. ಇಲ್ಲ ಅಂದರೆ ಹಿ ವೋಂಟ್ ಇವನ್ ಕಮ್ ನಿಯರ್ ದಿಸ್ ಆಲ್ ದಿಸ್. ಬಟ್ ಚೆನ್ನಾಗಿರುತ್ತೆ. ಒಂದು ಫ್ಯಾಮಿಲಿ ಅಂತ ಬಂದಾಗ ನಾವು ಎಲ್ಲರೂ ಒಂಥರ ಖುಷಿಯಾಗಿ ಟೈಮ್ ಪಾಸ್ ಮಾಡಿ ಮಜಾ ಮಾಡಿ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ. ಸೊ ಎಸ್, ದಿಸ್ ಲುಕ್ಸ್ ರಿಯಲಿ ನೈಸ್. ಈ ಕಲ್ಲು ಇದೆಲ್ಲ ಈ ಕಡೆ ಎಲ್ಲ ಸೇಫಾಗೇ ಇದೆ, ತುಂಬ ಡೀಪ್ ಇಲ್ಲ. ಹೋಗ್ತಾ ನೀರು ಡೀಪ್ ಆಗುತ್ತೆ ಯಾಕಂದರೆ ಇದು ಡ್ರೈ ಆಗಿರೋದ್ರಿಂದ. ಸೊ ಇಲ್ಲೆಲ್ಲ ಮಕ್ಕಳು ಕಾಲೆಲ್ಲ ಇಟ್ಕೊಂಡು ಆಟಾಡೋಕ್ಕೆ ಇದು ಮಾಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿಗೆ ಬಂದರೆ. ಸೊ ಈಗ ನಾನು ಹೋಗ್ತಾಯಿದ್ದೀನಿ ಅದೇ ಥರ ನಾನು ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ. ಯಾಕಂದರೆ ಮತ್ತೆ ಇನ್ಯಾವಾಗ ಬರ್ತೀವೋ ಆ್ಯಂಡ್ ಬಂದಾಗ ಇಷ್ಟು ನೀರು ಕಮ್ಮಿ ಇರುತ್ತೋ ಇಲ್ಲಿ ಹೋಗೋತಿಲ್ಲ. ಸೊ ಈಗಲೇ ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ನಾನೀಗ ಹೋಗ್ತಾಯಿದ್ದೀನಿ. ಸೊ ಎಷ್ಟು ಇದೆ ನೋಡಿ, ಕಲ್ಲೆಲ್ಲ ಎಷ್ಟು ದೊಡ್ಡದಾಗಿದೆ, ದೂರದಿಂದ ಕಾಣಿಸೋದಿಲ್ಲ. ಬಟ್ ಇಲ್ಲಿ ಆ್ಯಕ್ಚುಲಾಗಿ ಚಿಕ್ಕದಾಗಿದೆ. ನಾನು ಏನೋ ಸಾಧನೆ ಮಾಡಿ ಸಾಹಸ ಮಾಡಿ ಒಂದು ಅದ್ರ ಮೇಲೆ ಹತ್ತದೆ. ಯಾಕಂದರೆ ತುಂಬ ಕಲ್ಲು ಚಿಕ್ಕ ಕಲ್ಲಿದೆ. ಸೊ ಶೂ ಹಾಕ್ಕೊಂಡು ಪ್ರಾಪರ್ ಶೂಸ್ಗಳು, ಸ್ಪೋರ್ಟ್ಸ್ ಶೂಸ್ಗಳಿದ್ರೆ ಓಕೆ. ನಾನು ಹಾಕ್ಕೊಂಡಿದ್ದೆ ರಬ್ಬರ್ ಇಂದು. ಸೊ ಎಸ್, ಆಬ್ವಿಯಸ್ಲಿ ಜಾರತ್ತೆ. ಬಟ್ ಇಟ್ಸ್ ನಾಟ್ ಟೂ ರಿಸ್ಕಿ. ಸ್ವಲ್ಪ ಓವರ್ ವೆಯ್ಟ್ ಇರೋದ್ರಿಂದ ಎಲ್ಲದು ಕಷ್ಟನೇ. ಬಟ್ ತಿನ್ನಾಗಿದ್ರೆ ಇದಾಗಿದ್ರೆ ಆರಾಮಾಗಿ ಹತ್ಬೋದು ಅಂತ ನಾನು ಅನ್ಕೊತೀನಿ. ಐ ಡೋಂಟ್ ನೋ. ನನ್ನ ಮಗಳು ತುಂಬ ತಿನ್ನಾಗಿದ್ದಾಳೆ. ಬಟ್ ಸ್ಟಿಲ್ ಶಿ ಡಸಂಟ್ ಎಂಜಾಯ್ ಡೂಯಿಂಗ್ ಆಲ್ ದ್ಯಾಟ್. ಸೊ ಅವಳು ಹೇಳೋದು ನಂದು ಸೇಮ್ ಪ್ರಾಬ್ಲಮ್, ಬಟ್ ಓನ್ಲಿ ವೆಯ್ಟ್ ಡಿಫ್ರೆನ್ಸ್ ಇದೆ ಅಷ್ಟೇ ಅಂತ. ಸೊ ಅಲ್ಲೆಲ್ಲ ಮೇಲೆಲ್ಲ ಫೋಟೋ ತಗೊಂಡು ಕೆಳಗಡೆ ಎಲ್ಲ ಕೂತ್ಕೊಂಡು ಒಂಥರ ಸೂಪರ್ ಫೋಟೋಸ್ ತೆಕ್ಕೊಂಡು ಇದೇನೋ ಆಯಿತು. ಬಟ್ ಇಳಿಯೋಕ್ಕೆ ಕಷ್ಟ ಆಗ್ತಾಯಿದೆ. ಯಾಕಂದರೆ ಹೊಟ್ಟೆ ಇರೋದ್ರಿಂದ ಎದಳೋದು ಕೂರೋದು ಸ್ವಲ್ಪ ಕಷ್ಟನೇ ನಮ್ಗಳಿಗೆ. ಬಟ್ ಐ ಡೋಂಟ್ ಕೇರ್. ಯಾಕಂದರೆ 2 ಮಕ್ಕಳ ಎತ್ತ ಮೇಲೆ ಎಲ್ಲರೂ ಫಿಟ್ಟಾಗಿ ಇರೋಕ್ಕಾಗೋದಿಲ್ಲ. ಸೊ ಅವ್ರವ್ರ ಫಿಟ್ನೆಸ್ಸು ಅವ್ರವ್ರಿಗೆ ಬಾಡಿ ನೇಚರು ಎಲ್ಲದು ಕೌಂಟ್ ಆಗುತ್ತೆ. ಸೊ ಹಾರ್ಮೋನಲ್ ಚೇಂಜಸ್ ಆಗಿದೆ, ನಾನು ದಪ್ಪ ಅದೇ. ಬಟ್ ಐ ಡೋಂಟ್ ಕೇರ್. ಐ ಲೈಕ್ ಅಡ್ವೆಂಚರ್. ಯಾರು ಏನು ಅನ್ಕೋತಾರೆ ಏನೋ ಎತ್ತ ನಾನು ಯೋಚನೆ ಮಾಡಲ್ಲ. ಸೊ ನೀರು ಹೋದ್ರೂ ಚಪ್ಪಲೇನೋ ಹಾಕ್ದಲ್ಲೇ ಇರೋದಕ್ಕೆ ಆರಾಮಾಗಿ ಹೋಗಿ ಎಲ್ಲ ತೆಗೆಸ್ಕೊಂಡು ಬಂದೆ. ಅವನಿಗೇನೋ ಫೋಟೋ ಸರಿ ಹೋಗಲಿಲ್ಲ. ಮತ್ತೆ ಹೀ ಆ್ಯಕ್ಚುಲಿ ವೆಂಟ್ ದೇರ್. ಮತ್ತೆ ಫೋಟೋ ತೆಗಿಯೋದು ಯಾವುದೋ ಸರಿ ಆಗಲಿಲ್ಲ ಅಂತ ಹೇಳಿ. ಸೊ ಆ್ಯಕ್ಚುಲಾಗಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಇದಿರುತ್ತೆ ಆ್ಯಕ್ಟಿವಿಟಿ ಮಾಡೋಕ್ಕೆ. ಆ್ಯಂಡ್ ಇಟ್ ಈಸ್ ಈಸಿ ಫಾರ್ ದೆಮ್ ಟು ಕ್ಲೈಂಬ್ ಆ್ಯಂಡ್ ಅನ್ಕ್ಲೈಂಬ್ ಆ್ಯಂಡ್ ಡೂ ಆಲ್ ದಟ್. ನೋಡಿ, ಇವರಿಬ್ಬರು ನಮ್ಮ ಮನೇಲಿ ಸೋಂಬೇರಿಗಳು. ಇವರಿಬ್ಬರು ಏನಕ್ಕೂ ಬರಲ್ಲ. ದೇ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್. ಆ್ಯಕ್ಚುಲಿ ಇಬ್ಬರು ಸಣ್ಣ ಇದ್ದಾರೆ. ಇಬ್ರಿಗೂ ಏನು ಈ ಥರ ಎಲ್ಲ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಅವರಿಬ್ರಿಗೂ ಅದು ಇಂಟ್ರೆಸ್ಟೇ ಇಲ್ಲ. ಅಪ್ಪ ಮಗಳು ಇಬ್ಬರೂ ಸೇಮು. ಎಲ್ಲಿಗೆ ಹೋದ್ರೂ ಅವರು ಈ ಥರ ಎಲ್ಲ ನಾನು ನನ್ನ ಮಗನೇ ಮಾಡ್ತಿರ್ತೀವಿ ಹೊರತು ಅವರಿಬ್ಬರು ಆ ಥರ ಕೂತಿರ್ತಾರೆ, ನೋಡ್ತಾ ಇರ್ತಾರೆ. ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಇದ್ದರೆ ಆಬ್ವಿಯಸ್ಲಿ ಹಸ್ಬೆಂಡ್ ವಿಲ್ ಕಮ್ ಆ್ಯಂಡ್ ಡೂ ದ ಥಿಂಗ್. ಬಟ್ ಈಗ ನಾವು ಎಕ್ಸ್ಪ್ಲೋರ್ ಮಾಡಬೇಕು, ಈ ಥರ ಫೋಟೋ ತೆಗೆಸ್ಕೋಬೇಕು, ಅದೆಲ್ಲ ಏನೂ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. ಈವನ್ ನನ್ನ ಮಗಳಿಗೂ ಅಷ್ಟೇ. ಶೀ ಈಸ್ ಲೈಕ್, ಅಯ್ಯೋ ಹೋಗಮ್ಮ, ಯಾರು ಹೋಗ್ತಾರೆ ತೆಗೆಸ್ಕೋತಾರೆ ಆ ಥರ. ನಾನು ನನ್ನ ಮಗಂಗಂತೂ ನಮ್ಗೆ ಎಲ್ಗೋದ್ರು ಈ ಥರದ್ದೆಲ್ಲ
ತೆಗಿಯೋಕ್ಕೆ ಮಾಡೋಕ್ಕೆ ತುಂಬ ಇಷ್ಟ ಆ್ಯಂಡ್ ಅಡ್ವೆಂಚರ್ಸ್ ಇಷ್ಟ. ಅಟ್ಲೀಸ್ಟ್ ಐ ಅಡ್ಮೈರ್ ದೆಮ್. ಅಲ್ಲಿ ಕೂತ್ಕೊಂಡು ಪೇಷನ್ಸಿಂದ ಕಾಯ್ತಾ ಇರ್ತಾರೆ. ಸೊ ಆ್ಯಸ್ ಎ ಫ್ಯಾಮಿಲಿ ವಾಟ್ ಐ ಎಕ್ಸ್ಪೆಕ್ಟ್ ಈಸ್ ದಟ್ ನಮಗೇನು ಮಾಡೋಕ್ಕೆ ಇಷ್ಟ ಅದನ್ನು ಮಾಡೋಕ್ಕೆ ಬಿಡಿ, ನಿಮಗೆ ಇಷ್ಟ ಇಲ್ಲ ಅಂದರೆ ಕೂತ್ಕೊಳ್ಳಿ ಅಷ್ಟೇ. ಸೊ ದಿಸ್ ಇಸ್ ದ ಪೀಕ್, ನಮ್ಮ ಮುಳ್ಳಯ್ಯನಗಿರಿ ಪೀಕ್ ಏನು ಕಾಣಿಸುತ್ತೆ. ಸೊ ಫುಲ್ ರೇಂಜ್ ಅಲ್ಲಿಂದ ಕಾಣಿಸುತ್ತೆ. ಸೊ ಈಗ ನಮ್ಮದು ಎಕ್ಸ್ಪ್ಲೋರೇಷನ್ನು ಅದು ಇದು ಫೋಟೋಸು ಎಲ್ಲ ಮುಗೀತು. ಸೊ ಈಗ ವಾಪಸ್ಸು ಹೋಗ್ತಾ ಇದ್ದೀನಿ. ಸೊ ಇನ್ನೊಂದು ಅಡ್ವೆಂಚರಸ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದರೆ, ನಾನಿಲ್ಲಿ ಒಂದು ಸತಿ ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ಸೊ ನಮ್ಮಮ್ಮ ನಾನು 10th ಪಾಸ್ ಆಗಿದ್ದಕ್ಕೆ ಒಂದು ರಿಂಗ್ನ ಕೊಟ್ಟಿದ್ರು, ಗೋಲ್ಡನ್ ರಿಂಗ್. ಸೊ ಅದು ನಂಗೆ ತುಂಬ ಫೇವ್ರೇಟು. ಅದು ಇಲ್ಲಿ ಆ್ಯಕ್ಚುಲಿ ಬಂದಾಗ ಅವಾಗ ನಾನು ಸ್ವಲ್ಪ ಸಣ್ಣ ಆಗಿದ್ದೆ ಅಂತೇಳಿ ಬಿದ್ದೋಗ್ಬಿಟ್ಟಿತ್ತು. ಸೊ ಅವಾಗ ಇದು ಹೆಂಗಪ್ಪ ಏನು ಸಖತ್ ಬೇಜಾರಾಗೋಯ್ತು ನನಗೆ. ಬಟ್ ಒಂದು ರೌಂಡ್ ಹಿಂಗೆ ನಾವು ಹುಡ್ಕೊಂತ ಬಂದಾಗ ಆ ರಿಂಗ್ ಆ್ಯಕ್ಚುಲಿ ಅಲ್ಲೇ ಬಿದ್ದಿತ್ತು ಆ್ಯಂಡ್ ವಾಪಸ್ ಸಿಕ್ತು. ಸೊ ಐ ಆಲ್ವೇಸ್ ಹ್ಯಾವ್ ಎ ಸ್ಪೆಷಲ್ ಪ್ಲೇಸ್ ಫಾರ್ ದಿಸ್ ಪ್ಲೇಸ್. ಯಾಕಂದರೆ ನನ್ನ ಗೋಲ್ಡ್ ರಿಂಗ್ ಅಂತ ಅಲ್ಲ, ಬಟ್ ಆ ಸ್ಪೆಷಲ್ ರಿಂಗು ನಮ್ಮ ಅಮ್ಮ ಕೊಟ್ಟಿದ್ದು. ಅದು ಕಳೆದೋಗಿದ್ದಿದ್ರೆ ಇಲ್ಲಿ ಬರೋಕ್ಕೆ ಬೇಜಾರಾಗ್ತಿರ್ತಿತ್ತು. ಬಟ್ ವಾಪಸ್ ಸಿಕ್ಕಿದ್ರಿಂದ ನಂಗೆ ಯಾವಾಗಲೂ ಇದು ಅಂತ ತುಂಬ ಖುಷಿ ಆಗುತ್ತೆ. ಸೊ ಇಲ್ಲಿ ಒಂದು ದೇವಸ್ಥಾನವೂ ಇದೆ ಆ್ಯಂಡ್ ಅದು ಶ್ರೀ ಓಂಕಾರ ಗುಹೇಶ್ವರ ಸ್ವಾಮಿ ಟೆಂಪಲ್ ಅಂತ. ಸೊ ಇದು ಶಿವನ ಟೆಂಪಲ್ಲು. ಸೊ ಇಲ್ಲಿ ಆ್ಯಕ್ಚುಲಾಗಿ ಒಂದು ಚಿಕ್ಕ ಮಂದಿರ, ದೇವಸ್ಥಾನ, ಶ್ರೈನ್ ಅಂತ ಏನು ಹೇಳ್ತೀವಿ, ಅದನ್ನು ಕಟ್ಟಿದ್ದಾರೆ. ಸೊ ಇದನ್ನು ಮೇಂಟೈನ್ ಮಾಡೋದು ನೋಡ್ಕೊಳೋದು ಎಲ್ಲ ಲೋಕಲ್ಸೇ. ಸೊ ಇಲ್ಲಿ ಬಂದಾಗ ಒಂದು ಮೆಡಿಟೇಷನ್ ಆಗಲಿ, ಒಂದು ಏನೋ ಒಂದು ಸ್ಪಿರಿಚುಯಾಲಿಟಿ ಇರಲಿ ಅಂತ ಹೇಳಿ ಅವರು ಇಲ್ಲಿ ಕಟ್ಟಿದ್ದಾರೆ ಅಂತ ಅನಿಸುತ್ತೆ. ಚಿಕ್ಕದ್ರಿಂದನೂ ಇತ್ತು, ಬಟ್ ಇಷ್ಟೊಂದೆಲ್ಲ ಕ್ಲೀನಾಗಿ ಇರಲಿಲ್ಲ. ಅದು ಚಿಕ್ಕದೊಂದು ಗುಡಿ ಥರ ಇತ್ತು. ಅದನ್ನು ಈಗ ಚೆನ್ನಾಗಿ ಮಾಡಿ ಇದನ್ನು ಒಂದು ದೇವಸ್ಥಾನ ಥರ ಮಾಡಿದ್ದಾರೆ. ಸೊ ಎಸ್, ಇದಕ್ಕೆ ಆ್ಯಸ್ ಆಫ್ ನೌ ಫ್ರೀ, ನೋ ಎಂಟ್ರಿ ಫೀಸು. ಯಾಕಂದರೆ ಇನ್ನು ಗೇಟ್ ಕಟ್ತಾ ಇದ್ದಾರೆ. ಸೊ ಹಾಗಾಗಿ ಅದು ಆ್ಯಕ್ಚುಲಾಗಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಬಟ್ ಸೂನರ್ ಆರ್ ಲೇಟರ್ ನನಗನ್ಸುತ್ತೆ, ಆ್ಯಸ್ ಟೂರಿಸ್ಟ್ಗಳು ಜಾಸ್ತಿ ಆಗ್ತಿದ್ದಾರೆ ಚಿಕ್ಕಮಗಳೂರಲ್ಲಿ. ಸೊ ಎಲ್ಲದಕ್ಕೂ ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಒಂದು ಸತಿ ಬೇಜಾರಾಗ್ಬಿಡುತ್ತೆ, ಇಷ್ಟೊಂದೆಲ್ಲ ಯಾಕೆ ಗೊತ್ತಾಯಿತು ಜನಕ್ಕೆ ಅಂತ. ಯಾಕಂದರೆ ಈಗ ನೋಡಿ, ನಾವೇ ಲೋಕಲೈಟ್ಸ್ ಅಂತ ಹೇಳಿ ನಾವೀಗ ಬೆಂಗಳೂರಿಂದ ಹೋದ್ರೂ ಮುಳ್ಳಯ್ಯನಗಿರಿಗೆಲ್ಲ ನಾವೀಗ ಬುಕ್ ಮಾಡ್ಕೊಂಡು ಆನ್ಲೈನಲ್ಲೇನೋ ಹೋಗ್ಬೇಕಂತೆ. ಸೊ ನಮ್ಮ ಮೌಂಟೇನ್ಗಳಿಗೆ ನಾವು ಹೆಂಗೆ ಫ್ರೀಯಾಗಿ ಹೋಗ್ತಿದ್ವಿ, ಈಗ ಹಂಗೆ ಹೋಗೋಕ್ಕೆ ಆಗೋದಿಲ್ಲ. ಸೊ ಎಲ್ಲ ಇದನ್ನು ಪ್ರೊಸೀಜರ್ಸು ಮಾಡಿ ಒಂಥರ ಔಟ್ಸೈಡರ್ಸ್ ಥರನೇ ಅನ್ಸೋಕ್ಕೆ ಶುರು ಆಗ್ಬಿಡುತ್ತೆ. ಬಟ್ ಏನು ಮಾಡೋದು, ರೂಲ್ಸ್ ಅಂತ ಫಾಲೋ ಮಾಡಲೇಬೇಕು. ತುಂಬಾ ಚೆನ್ನಾಗಿದೆ ನೋಡಿ ದೇವಸ್ಥಾನ. ಶಿವನ ಲಿಂಗು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಪೂಜೆ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದನ್ನು ನೋಡೋಕ್ಕೆ ಬಂದವರು ಇದನ್ನು ಮಿಸ್ ಮಾಡಬೇಡಿ. ಇದನ್ನು ನೋಡಿಕೊಂಡು ಹೋಗಿ ಒಂದು ದರ್ಶನ ಮಾಡಿ ಒಂದು 3 ರೌಂಡ್ ಹಾಕ್ಬಿಟ್ಟು ಹೋಗಿ, ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇದ್ರದ್ದು ಆಲ್ಟಿಟ್ಯೂಡ್ ಏನಿದೆ ಲೇಕಿಂದು 1190 ಅಬೋವ್ ಸಿ ಲೆವೆಲ್ ಇರೋದು. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಒಂಥರ ಕಾಮಾಗಿ. ಮೊದಲೆಲ್ಲ ಇಲ್ಲಿ ನಾವು ಚಿಕ್ಕವರಿದ್ದಾಗ ತುಂಬ ಜನ ಎಲ್ಲ ಮನೆಯಿಂದ ತೊಗೊಂಬಂದು ಇಲ್ಲೇ ಕುಕ್ ಮಾಡಿಬಿಟ್ಟು ಪಿಕ್ನಿಕ್ ಸ್ಪಾಟ್ ಥರ ಇಲ್ಲೇ ಎಲ್ಲ ತಿಂದು ಇದು ಮಾಡೋರು. ಅವಾಗ ತುಂಬಾ ಇಲ್ಲಿ ಕ್ರೌಡ್ ಇರ್ತಿತ್ತು. ಯಾಕಂದರೆ ಜನ ಏನು ಬೇರೆ ಜಾಸ್ತಿ ಎಕ್ಸ್ಪ್ಲೋರೇಷನ್ ಗೊತ್ತಿರಲಿಲ್ಲ ಲೋಕಲೈಟ್ಸ್ಗೆ. ಸರ್ಟನ್ ಪಾಯಿಂಟ್ಸಲ್ಲಿ ಬಂದು ಎಂಜಾಯ್ ಮಾಡೋರು. ಸೊ ಈಗ ಅದೆಲ್ಲ ಕಮ್ಮಿ ಆಗಿದೆ. ಬಟ್ ಟೂರಿಸ್ಟ್ಗಳು ಬರ್ತಾರೆ ಯಾವಾಗ ಇಲ್ಲಿ ಇದಿರುತ್ತಲ್ಲ ಸೀಸನ್ನು, ಆವಾಗ ಎಸ್ಪೆಷಲಿ ರೈನಿ ಸೀಸನಲ್ಲೇ ಚಿಕ್ಕಮಗಳೂರಿಗೆ ಜಾಸ್ತಿ ಬರೋದು. ಸೊ ಆ ಟೈಮಲ್ಲಿ ಬಟ್ ನಾನು ಪ್ರಿಫರ್ ಮಾಡ್ತೀನಿ ಕ್ರೌಡ್ ಇಲ್ದಲೇ ಆರಾಮಾಗಿ ನೋಡಬೇಕಂದ್ರೆ ಸಮ್ಮರಲ್ಲಿ ಬನ್ನಿ. ನೀರು ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ಇಟ್ಸ್ ಓಕೆ, ಯು ಕ್ಯಾನ್ ಎಂಜಾಯ್, ಯು ಕ್ಯಾನ್ ಟೇಕ್ ಪಿಕ್ಚರ್ಸ್. ನೋಡಿ ಸನ್ಸೆಟ್ ಆಗ್ತಾ ಇದೆ, ಎಷ್ಟು ಸೂಪರಾಗಿ ಕಾಣಿಸುತ್ತೆ ಅಂದರೆ. ನಾವಂತೂ ಸಕ್ಕದಾಗಿ ಫೋಟೋಸ್ ತಗೊಂಡ್ವಿ ಇಲ್ಲಿ. ಯಾಕಂದರೆ ಸನ್ರೈಸ್ ಸನ್ಸೆಟ್ ಈಸ್ ದ ಬೆಸ್ಟ್ ಥಿಂಗ್ ಟು ಡೂ ಹಿಯರ್. ಸೊ ಅದಕ್ಕೆ ಅಂತಲೇ ಆ್ಯಕ್ಚುಲಿ ಬರಬೇಕು ಇಲ್ಲಿಗೆ. ಎಷ್ಟು ಕ್ಯೂಟಾಗಿ ಇದೆ ನೋಡಿ ಸನ್. ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ಎಲಿಗೆಂಟ್ ಪಿಕ್ಚರ್ಸ್ ಇಫ್ ಯು ಟೇಕ್ ಇಟ್ ಎ ಪ್ರಾಪರ್ ವೇ. ಸೊ ಈ ಬ್ರಿಡ್ಜಲ್ಲೆಲ್ಲ ಮೊದಲು ಹೋಗ್ತಿದ್ವಿ, ಈಗ ಅದನ್ನು ಬ್ಲಾಕ್ ಮಾಡಿದ್ದಾರೆ. ಸೊ ಈ ಬ್ರಿಡ್ಜಲ್ಲಿ ಏನು ಫೋಟೋಸು ತಗೊಳಕ್ಕೆ ಆಗೋದಿಲ್ಲ. ಬಟ್ ಸನ್ಸೆಟ್ಗೆ ನೀವು ಏನೇನೋ ಡಿಸೈನ್ ನೋಡಿ, ನಾನು ಮಟ್ಕೆ ಥರ ಇಟ್ಕೊಂಡೆ. ಆ್ಯಂಡ್ ವಾಟ್ ಎವರ್ ಯು ಫೀಲ್ ಲೈಕ್ ಯು ಕ್ಯಾನ್ ಟೇಕ್. ಎಲ್ಲೆಲ್ಲೋ ಹೋಗ್ತೀವಿ ಸನ್ಸೆಟ್ ಸನ್ರೈಸ್ ನೋಡೋಕ್ಕೆ. ಸೊ ಇಂಥ ಈಸಿ ಸ್ಪಾಟಲ್ಲಿ ನಿಮಗೆ ಇಷ್ಟು ಒಳ್ಳೆ ಸನ್ರೈಸ್ ಸನ್ಸೆಟ್ ಸಿಕ್ಕೋದು ತುಂಬಾ ಅಪರೂಪ. ಸೊ ಎಸ್, ಬ್ರಿಡ್ಜಲ್ಲಂತೂ ಹೋಗೋಕ್ಕಾಗಲ್ಲ, ಬ್ರಿಡ್ಜಿನ ಫೋಟೋಸ್ ಆದ್ರೂ ತೆಕ್ಕೊಳೋಣ ಅಂತೇಳಿ ನೋಡಿ ಈ ಥರ ಇದೆ. ಸೊ ಯಾಕೆ ಇದನ್ನು ಗೌರ್ಮೆಂಟ್ ಇನ್ನೂ
ಸರಿಯಾಗಿ ಕಟ್ಟಿ ಅಥವಾ ಸರಿಯಾಗಿ ಅದನ್ನು ಪ್ರಾಪರಾಗಿ ಇದು ಮಾಡಿಲ್ಲ ಗೊತ್ತಿಲ್ಲ. ಸೊ ದಿಸ್ ಈಸ್ ದ ಗೋಪುರ, ಆ್ಯಕ್ಚುಲಿ ಗಝೀಬೋ ಗೋಪುರನೂ ಅಲ್ಲ ಅದು. ಸೊ ನೋಡಿ ಅಲ್ಲಿ ಕಾಣಿಸ್ತದಲ್ಲ ವಾಲ್ಸ್, ಅದನ್ನು ವಾಲ್ ಟೈಟ್ ಮಾಡೋದು, ಲೂಸ್ ಮಾಡೋದು, ಅದೇನೋ ಮಾಡ್ತಾ ಇರ್ತಾರೆ. ಸೊ ದಿಸ್ ಈಸ್ ಹೌ ಇಟ್ ವಿಲ್ ಫಿಲ್. ಒಂದೊಂದ್ಸತಿ ಇದು ಅರ್ಧ ಮುಚ್ಚೋಗಿರುತ್ತೆ. ಒಂದು ಪಾಯಿಂಟ್ ಬಂದಾಗ ಅದು ಆ್ಯಕ್ಚುಲಿ ನೀರು ಪಕ್ಕದಲ್ಲಿ ಫ್ಲೋ ಆಗ್ತಾ ಖಾಲಿ ಆಗುತ್ತೆ. ಅಂದರೆ ಒಂದು ಸೇಫ್ಟಿ ಪರ್ಪಸಿಂದ ಅದು ಮಾಡಿದ್ದಾರೆ, ಅದಕ್ಕಿಂತ ಜಾಸ್ತಿ ಆಗಬಾರ್ದು ಅಂತ. ಇಲ್ಲಾಂದರೆ ಎಲ್ಲ ಕಡೆ ನೀರು ಹೋಗೋಕ್ಕೆ ಶುರು ಆಗುತ್ತೆ. ಸೊ ಯು ಕ್ಯಾನ್ ಎಂಜಾಯ್ ದ ಸನ್ಸೆಟ್ ವ್ಯೂ, ಸನ್ಸೆಟ್ ಪಾಯಿಂಟ್ ಅಂತಲೇ ಇಲ್ಲಿಗೆ ನೀವು ಯು ಕ್ಯಾನ್ ಜಸ್ಟ್ ಬುಕ್ ಮಾರ್ಕೆಟ್. ಸೊ ನೆಕ್ಸ್ಟ್ ಟೈಮ್ ಚಿಕ್ಕಮಗಳೂರಿಗೆ ಬಂದಾಗ ಮರಿಬೇಡಿ ಇಲ್ಲಿ ವಿಸಿಟ್ ಮಾಡೋಕ್ಕೆ. ಯಾವ ಸೀಸನಲ್ಲಿ ಬಂದ್ರೂ ಇಟ್ಸ್ ಫೈನ್, ಬಟ್ ಯು ಕ್ಯಾನ್ ಸಿ ದ ಬ್ಯೂಟಿಫುಲ್ ಸನ್ಸೆಟ್ ಆರ್ ಸನ್ರೈಸ್. ಅದಂತೂ ನೀವು ಮಿಸ್ ಮಾಡಲೇಬೇಡಿ. ಸೊ ದಿಸ್ ಈಸ್ ಹೌ ಇಟ್ ಈಸ್. ಆ್ಯಂಡ್ ಎಸ್, ನಮಗಂತೂ ಸಖತ್ ಖುಷಿ ಆಯಿತು, ನನಗಂತೂ ಸಖತ್ ಖುಷಿ ಆಯಿತು. ಯಾಕಂದರೆ ಆಬ್ವಿಯಸ್ಲಿ ಚಿಕ್ಕಮಗಳೂರಲ್ಲಿ ಎಲ್ಲೂ ಹೋದ್ರೂ ನಾಸ್ಟಾಲ್ಜಿಯಾ ಫೀಲಿಂಗು. ಯಾಕಂದರೆ ನಾವೆಲ್ಲ ಬಂದಿದ್ದು ಮಾಡಿದ್ದು. ಸೊ ನಾನು ಹೇಳ್ತಾನೆ ಇರ್ತೀನಿ ಸ್ಟೋರೀಸು, ನೋಡಿ ಈಗ ಬರೋಕ್ಕೆ ಶುರು ಆದರೂ ಎಲ್ಲ. ಸೊ ಮಕ್ಕಳಿಗಂತೂ ಒಂದೊಂದ್ಸತಿ ಕೇಳಿ ಅಯ್ಯೋ ಎಷ್ಟೊತ್ತಿ ಹೇಳ್ತೀಯ ಅಂತಾರೆ. ಬಟ್ ನಮಗೇನೋ ಒಂದು ಫೀಲಿಂಗ್ ಇರುತ್ತೆ, ನಮ್ಮದು ಒಂದು ಜೋಶ್ ಇರುತ್ತೆ, ಆ ಟೈಮ್ನೆಲ್ಲ ನೆನಪಿಸ್ಕೊಂಡು ಇದು ಮಾಡೋದು. ದಟ್ ಈಸ್ ಅಮೇಝಿಂಗ್. ಸೊ ಫೈನಲಿ ವಿ ಆರ್ ಗೋಯಿಂಗ್ ಬ್ಯಾಕ್. ಚೆನ್ನಾಗೇನೋ ಇತ್ತು. ಆ್ಯಂಡ್ ಐ ಜಸ್ಟ್ ಪ್ರಿಫರ್ ಯು ಪೀಪಲ್ ಕಮ್ ಆ್ಯಂಡ್ ಸಿ ದಿಸ್. ಯಾರು ನೋಡಿಲ್ಲ ಚಿಕ್ಕಮಗಳೂರು ವಿಸಿಟ್ ಮಾಡಿ, ವಿತಿನ್ ಚಿಕ್ಕಮಗಳೂರು ಏನಾದರೂ ನೋಡಬೇಕು ಅಂತ ಇದ್ದರೆ ನೋಡಿ, ಸೂಪರಾಗಿದೆ. Thanks for watching, guys.